ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 215 ಪಾಯಿಂಟ್ಸ್ ಡೌನ್ ಆಗಿ 60,906 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 62 ಪಾಯಿಂಟ್ಸ್ ಡೌನ್ ಆಗಿ 18,082 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 142 ಪಾಯಿಂಟ್ಸ್ ಡೌನ್ ಆಗಿ 41,146 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಷನ್, ಪರ್ಟಿಕ್ಯುಲರ್ಲಿ ನಿಫ್ಟಿ ನಿನ್ನೆ ಯಾವ ಲೆವೆಲ್ ಹತ್ರ ರೆಸಿಸ್ಟೆಂಟ್ನ ಫೇಸ್ ಮಾಡಿದೆ ಅಲ್ವಾ, ಅದೇ ಝೋನ್ ಹತ್ರನೇ ಇವತ್ತು ರಿಜೆಕ್ಟ್ ಆಗ್ತಾ ಎಸ್ಟರ್ಡೇ ಲೋ ಅಂತೂ ಬ್ರೇಕ್ ಮಾಡಿ ಆಲ್ಮೋಸ್ಟ್ ಲೋಯರ್ ಲೆವೆಲ್ನಲ್ಲೇ ಕ್ಲೋಸ್ ಆಗಿದೆ. ಇಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಡೇಟಾ ಮಾತಾಡ್ಕೊಳ್ಳೋಣ. ನಮ್ಮೆಲ್ಲರಿಗೂ ಗೊತ್ತು ಇವತ್ತು ನೈಟು ಆಲ್ಮೋಸ್ಟ್ 11:30ಗೆ US ಫೆಡ್ ಅವರು ಡಿಸಿಷನ್ ಬರುತ್ತೆ ಅಂತ ಬಡ್ಡಿ ರೇಟ್ಗಳ ಬಗ್ಗೆ. ಈ ನವೆಂಬರ್ ಮಂತ್ ರಿಲೇಟೆಡ್ ಆಗಿ 75 ಬೇಸಿಸ್ ಪಾಯಿಂಟ್ಸು ಖಂಡಿತವಾಗ್ಲೂ ಜಾಸ್ತಿ ಮಾಡ್ತಾರಂತ ಮಾರ್ಕೆಟ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ತಿದೆ. ಬಟ್ ಪಾಯಿಂಟ್ ಎಲ್ಲಾನು ಆ 75 ಬೇಸಿಸ್ ಪಾಯಿಂಟ್ಸು ಜಾಸ್ತಿ ಮಾಡ್ತಾ ನೆಕ್ಸ್ಟ್ ಡಿಸೆಂಬರಲ್ಲೂ ನಾವು ಬಡ್ಡಿ ರೇಟ್ಗಳನ್ನು ಕಮ್ಮಿ ಮಾಡುವಂಥ ಯೋಚನೆಯಲ್ಲಿ ಇರಬೇಡಿ. ನಾವು ಇನ್ಫ್ಲೇಷನ್ನ ನಾವು ಅನ್ಕೊಂಡ ರೇಂಜ್ವರೆಗೂ ಬರೋವರೆಗೂ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾನೆ ಇರ್ತೀವಿ ಅನ್ನೋ ಥರ ಹಾಕಿ ಸ್ಟೇಟ್ಮೆಂಟ್ಸು ಮೀನ್ಸ್ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಏನಾದರೂ ಮಾಡ್ತಾರಾ ಅಥವಾ ಅಪ್ಕಮಿಂಗ್ ಟೈಮ್ಸಲ್ಲಿ ಜಾಸ್ತಿ ಮಾಡದೇ ಇರಬಹುದು ಅನ್ನೋ ಥರ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾರಾ ಅನ್ನೋದು ಮಾರ್ಕೆಟ್ ವೆಯ್ಟ್ ಮಾಡ್ತಿರೋಂಥ ಕ್ವಶನ್. ಈ ಸರಿ ಎಷ್ಟು ಜಾಸ್ತಿ ಮಾಡ್ತಾರಂತಲ್ಲ, ಆಲ್ರೆಡಿ ಅದು 75 ಅನ್ನೋ ಥರ ಮಾರ್ಕೆಟ್ ಆಲ್ರೆಡಿ ಡೈಜೆಸ್ಟ್ ಮಾಡ್ಕೊಂಡಿದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಇವತ್ತು ಬರುವಂಥ ಡೇಟಾ ಅಂತೂ ಮಾರ್ಕೆಟ್ ಆಲ್ರೆಡಿ ಪ್ರಿಡಿಕ್ಟ್ ಮಾಡ್ತಿದೆ. 75 ಬೇಸಿಸ್ ಪಾಯಿಂಟ್ಸ್ ಹೈಕ್ ಅನ್ನೋದು ಅಷ್ಟು ದೊಡ್ಡದಾಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಿದಾರಲ್ವಾ, ಆದರೆ 10th ನವೆಂಬರ್ ಬರುವಂಥ ಇವೆಂಟ್ ನಂದು ಬಿಗ್ ಇವೆಂಟ್ ಅಂತಾನೆ ಅನ್ಕೋಬೇಕು. US CPI ಇನ್ಫ್ಲೇಷನ್ ಡೇಟಾ ನಮ್ಮೆಲ್ಲರಿಗೂ ಗೊತ್ತಿದೆ. CPI ಇನ್ಫ್ಲೇಷನ್ ಡೇಟಾ ಅಂಡ್ ಜಾಬ್ಸ್ ಡೇಟಾ ಇವೆರಡು ಆಧಾರ ಮಾಡಿಕೊಂಡೆ US ಫೆಡ್ ಅವರು ಅಪ್ಕಮಿಂಗ್ ಟೈಮ್ಸಲ್ಲಿ ಬಡ್ಡಿ ರೇಟ್ಗಳ ಬಗ್ಗೆ ಡಿಸಿಷನ್ ತಗೊಂತಾರೆ. ನವೆಂಬರಲ್ಲಂತೂ 75 ಅನ್ಕೊಂತಿದ್ದಾರೆ, ಬಟ್ ಡಿಸೆಂಬರ್ 75 ಅಥವಾ 15 ಅನ್ನೋದು CPI ಇನ್ಫ್ಲೇಷನ್ ಡೇಟಾ ಡಿಸೈಡ್ ಮಾಡುತ್ತೆ. ಅದರಿಂದ 10th ನವೆಂಬರ್ ಯಾರಾದರೂ ಪೊಸಿಷನ್ಸ್ ಕ್ಯಾರಿ ಮಾಡ್ತಿದ್ರೆ ಸ್ವಲ್ಪ ಕಾಶಿಯಸ್ ಆಗಿರಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೋಸ್ಕರ. ಬಿಕಾಸ್ US CPI ಇನ್ಫ್ಲೇಷನ್ ಡೇಟಾ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬರುತ್ತೆ. ಸೊ 10th ಅಲ್ಲ, ಅದಾದ್ಮೇಲೆ ಬರುವಂಥ ಟ್ರೇಡಿಂಗ್ ಸೆಷನ್ 11th ಆಲ್ಮೋಸ್ಟ್ ಆ ಇಂಪ್ಯಾಕ್ಟ್ ನಮಗಿರುತ್ತೆ. ಅಂಡ್ ನವೆಂಬರ್ 3rd ಮೀನ್ಸ್ ನಾಳೆ RBI ಮೀಟಿಂಗೂ ಇದೆ. ಅದನ್ನು ನಮಗೆ ಇವೆಂಟ್ ಥರ ಕಾಣಿಸುತ್ತೆ. ಆದರೆ RBI ಅವರು ಕಂಟಿನ್ಯೂಸ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರಲ್ವಾ, ಅದರಿಂದ ಅವರು ಗೌರ್ಮೆಂಟ್ಗೆ ಕೊಡಬೇಕಾಗಿರುವಂಥ ಇನ್ಫಾರ್ಮೇಷನ್ನಲ್ಲಿ ಇನ್ಫ್ಲೇಷನ್ ಹೇಗೆ ಕಂಟ್ರೋಲ್ ಮಾಡಬೇಕು, ಇನ್ಫ್ಲೇಷನ್ ಬಗ್ಗೆ ಅಪ್ಕಮಿಂಗ್ ಟೈಮ್ಸಲ್ಲಿ ಯಾವ ಸ್ಟೆಪ್ಸ್ ತಗೋಬೇಕು, ಅದರ ರಿಲೇಟೆಡ್ ಆಗಿ ರಿಪೋರ್ಟ್ನ ತಯಾರು ಮಾಡಿ ನವೆಂಬರ್ 3rd ಮೀನ್ಸ್ ನಾಳೆ ಮೀಟಿಂಗಲ್ಲಿ ಕೊಡ್ತಿದ್ದಾರೆ ಅಂತ ಬಡ್ಡಿ ರೇಟ್ಗಳ ಬಗ್ಗೆ ಅವರು ಡಿಸಿಷನ್ ತಗೊಳ್ಳಲ್ಲ ಅಂತ ಆಲ್ರೆಡಿ ಮಾರ್ಕೆಟ್ನಲ್ಲಿ ಎಸ್ಟಿಮೇಟ್ಸ್ ಇದೆ. ಸೊ ನಾಳೆ ಮಾರ್ಕೆಟ್ ಬಿಗ್ ವೇನಲ್ಲಿ ಇನ್ಫ್ಲೂಯೆನ್ಸ್ ಅಂತೂ ಮಾಡೋದಂತೂ ಫೆಡ್ ಅವರ ಡಿಸಿಷನ್. ಆದರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಡೇಟಾ, ಗ್ಲೋಬಲ್ ಡೇಟಾ ಗಮನಿಸಿದ್ರೆ ತುಂಬಾ ಟೈಮ್ ಆದ್ಮೇಲೆ ಬ್ರೆಜಿಲ್ನಲ್ಲಿ ಎಲೆಕ್ಷನ್ನಲ್ಲಿ ಎಕ್ಸ್ಟ್ರೀಮ್ ಲೆಫ್ಟ್ ಗವರ್ಮೆಂಟ್ ಎಲೆಕ್ಟ್ ಆಗಿದೆ. ಆಕ್ಚುಲ್ ಆಗಿ ಈ ತರ ಲೆಫ್ಟ್ ಗವರ್ಮೆಂಟ್ಸ್ ಎಲೆಕ್ಟ್ ಆದ ಸಂದರ್ಭಗಳಲ್ಲಿ ಲೈಕ್ 2002 ಇಂದ 2010 ಇನ್ ಬಿಟ್ವೀನ್ ನೀವು ನೋಡಿದ್ರೆ ಆ ಟೈಮಲ್ಲಿ ಬ್ರೆಜಿಲ್ನಲ್ಲಿ ಅಷ್ಟು ದೊಡ್ಡದಾಗಿ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಬರಲಿಲ್ಲ. ಸೊ ಅಗೈನ್ ಆ ಥರ ಗೌರ್ಮೆಂಟು ಲೆಫ್ಟ್ ಗೌರ್ಮೆಂಟು ಈ ಸಲನೂ ಅಲ್ಲಿ ಎಲೆಕ್ಟ್ ಆಗಿರೋ ಕಾರಣವಾಗಿ ಮೋಸ್ಟ್ಲಿ ಎಮರ್ಜಿಂಗ್ ಮಾರ್ಕೆಟ್ನಲ್ಲಿ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಈವನ್ ನಿಮಗೆ ಬ್ರಿಕ್ಸ್ ಕಂಟ್ರೀಸ್ ಲೈಕ್ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಅಂಡ್ ಸೌತ್ ಆಫ್ರಿಕಾ ಇದರ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸಲ್ಲಿ FIs ಹಣ ಇಟ್ಟು ಲಾಭ ಸಿಕ್ಕಿದೆ ಅಂದರೆ ಅದು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ನಲ್ಲಿ ಮಾತ್ರನೇ. ಅದರಿಂದ ಅಪ್ಕಮಿಂಗ್ ಟೈಮ್ಸಲ್ಲಿ ಎಮರ್ಜಿಂಗ್ ಇಕ್ವಿಟಿ ಮಾರ್ಕೆಟ್ನಲ್ಲಿ ಪರ್ಟಿಕ್ಯುಲರ್ಲಿ ಬ್ರೆಜಿಲ್ ರಿಲೇಟೆಡ್ ಆಗಿ ಬರ್ತಿರೋಂಥ ಗೌರ್ಮೆಂಟ್ ಕಾರಣವಾಗಿ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ನಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ಸು ಜಾಸ್ತಿ ಬೆಳೆಯೋದಕ್ಕಂತೆ ಚಾನ್ಸಸ್ ಇದೆ. ಅದರ ಜೊತೆಗೆ ಈಗ ರೀಸೆಂಟ್ ಆಗಿ ಇಂಡಿಯಾ ಅಂಡ್ ಈವನ್ ಏಷ್ಯನ್ ಮಾರ್ಕೆಟ್ ಸಂಬಂಧಿಸಿರುವ PMI ಡೇಟಾ ಅಪ್ಡೇಟ್ ಆಗಿದೆ ಅಲ್ವಾ, ಆ ಡೇಟಾನಲ್ಲಿ ನೀವು ಗಮನಿಸಿದ್ರೆ ಕೇವಲ ನಮ್ಮ ಇಂಡಿಯನ್ ಎಕಾನಮಿ ರಿಲೇಟೆಡ್ ಆಗಿರುವಂಥ PMI ಡೇಟಾನಲ್ಲಿ ಮಾತ್ರನೇ ಗ್ರೋತ್ ಇದೆ. ರೆಸ್ಟ್ ಆಫ್ ದಿ ಮೋಸ್ಟ್ ಆಫ್ ದಿ ಏಷ್ಯನ್ ಮಾರ್ಕೆಟ್ಸು PMI ಎಲ್ಲಾನು ಫಾಲ್ ಆಗಿದೆ. ಅಂಡ್ ಈವನ್ ಆಟೋ ಸೇಲ್ಸ್ ಎಲ್ಲೂ ಎಕ್ಸ್ಪೆಕ್ಟೆಡ್ ಗಂಟೆ ಬೆಟರ್ ಆಗಿ ಬರ್ತಿವೆ. ಇವೆಲ್ಲನೂ ನಾವು ಕಂಬೈನ್ ಮಾಡಿದಾಗ ಅನ್ಲೆಸ್ ಯಾವುದಾದ್ರೂ ಒಂದು ಬಿಗ್ ನೆಗೆಟಿವ್ ಇವೆಂಟ್ ಗ್ಲೋಬಲ್ ಆಗಿ ಲೈಕ್ ಯುರೋಪ್ ಅಲ್ಲಾದರೂ US ಅಲ್ಲಾದರೂ ಒಂದು ಬಿಗ್ ರಿಸೆಷನ್ ಟೈಪು ಇವೆಂಟ್ ಏನಾದರೂ ಕಂಬೈನ್ ಆಗಿದ್ರೆ ಬಿಟ್ಟರೆ ಎಮರ್ಜಿಂಗ್ ಮಾರ್ಕೆಟ್ಸ್ನಲ್ಲಿ ಅಂಡ್ ಈವನ್ ಏಷ್ಯನ್ ಮಾರ್ಕೆಟ್ಸಲ್ಲೂ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಫ್ಲೋ ಅಂತೂ ಇದೆ. ಇದು ಬೋತ್ FIs ರಿಲೇಟೆಡ್ ಆಗಿ ಇವನ್ ಗ್ರೋತ್ ಪರವಾಗಿ ಇಂಡಿಯನ್ ಡೇಟಾ ಪಾಸಿಟಿವ್ ಆಗೇ ಇದೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟು, ನೀವೇನಾದರೂ HDFC ಬ್ಯಾಂಕ್ನ ಟ್ರ್ಯಾಕ್ ಮಾಡ್ತಾ ಇದ್ರೆ ಲಾಸ್ಟ್ ಫ್ಯೂ ಟ್ರೇಡಿಂಗ್ ಸೆಷನ್ ಇಂದ HDFC ಬ್ಯಾಂಕು ಒನ್ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ. ಆಲ್ಮೋಸ್ಟ್ ಲಾಸ್ಟ್ 1 ತಿಂಗಳಲ್ಲೇ 7% ವರೆಗೂ ಮೂವ್ ಆಗಿದೆ. ನೀವೇನಾದರೂ ಮಂತ್ಲಿ ಪರ್ಫಾರ್ಮೆನ್ಸ್ ಡೇಟಾನ ಗಮನಿಸ್ತಾ ಇದ್ರೆ ತುಂಬಾ ಟೈಮ್ ಬ್ಯಾಕ್ ಇಂದಾನು HDFC ಬ್ಯಾಂಕ್ ರಿಲೇಟೆಡ್ ಆಗಿ ಗುಡ್ ರ್ಯಾಲಿ ಅಂತೂ ಇರಲಿಲ್ಲ ತುಂಬಾ ಮಂತ್ ಬ್ಯಾಕ್ ಇಂದಾನು. ಆದರೆ ಈ ಸಲ HDFC ಬ್ಯಾಂಕ್ನಲ್ಲಿ ಇಷ್ಟೊಂದು ಸ್ಟ್ರಾಂಗ್ ಮೂವ್ ಬರ್ತಾ ಇರೋದು
ಅದನ್ನು ಕಂಬೈನ್ಡ್ ಆಗಿ ರೀಸೆಂಟ್ ಟೈಮ್ಸ್ ಅಲ್ಲಿ FIS ಒಂದು ಇನ್ಫ್ಲೋಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಬೆಳೀತಾ ಇರೋದು ಅಂಡ್ ರೆಸ್ಟ್ ಆಫ್ ದ ಬ್ಯಾಂಕ್ಸ್ ನಲ್ಲೂ ಕಂಪೇರ್ ಮಾಡಿದ್ರೆ ರೀಸೆಂಟ್ ಆಗಿ HDFC ನಲ್ಲಿ ಕಾಣಿಸ್ತಾ ಇರುವಂತಹ ಈ ಮೂವ್ ಅಗೈನ್ FIS ಪಾರ್ಟಿಸಿಪೇಷನ್ HDFC ಬ್ಯಾಂಕ್ ನಲ್ಲಿ ಬೆಳ್ತಿರೋ ತರ ಒಂದು ಕ್ವಶನ್ ಅಂತೂ ಅರೈಸ್ ಮಾಡುತ್ತೆ. ಇಫ್ ಇನ್ ಕೇಸ್ ಆ ತರ ನಡೀತಾ ಇದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಹೆವಿ ವೇಟೇಜ್ ಅಂಡ್ ನಿಫ್ಟಿನಲ್ಲೂ ಹೆವಿ ವೇಟೇಜ್ ಇರುವಂತ ಸ್ಟಾಕ್ ಆಗಿರೋ ಕಾರಣವಾಗಿ ಓವರ್ ಆಲ್ ಆಗಿ ಮಾರ್ಕೆಟ್ ನ ಸ್ಟೆಬಿಲೈಸ್ ಮಾಡುತ್ತೆ. ರಿಲಯನ್ಸ್ ಹೇಗೋ ಸ್ಟೆಬಿಲೈಸ್ ಮಾಡುತ್ತೆ, HDFC ಬ್ಯಾಂಕ್ ಹಿಂದೆ FIS ಏನಾದರೂ ಫಾಲೋ ಆಗ್ತಾ ಇದ್ರೆ ಓವರ್ ಆಲ್ ಆಗಿ ಮಾರ್ಕೆಟ್ ಇನ್ನೂ ಅಪ್ಪರ್ ಸೈಡ್ಗೆ ತಗೊಂಡೋಗುತ್ತೆ. ಅಂಡ್ ಇದರ ಜೊತೆಗೆ ಇನ್ನೊಂದು ಡೇಟಾ ಪಾಯಿಂಟ್ ನಿಮ್ ಜೊತೆ ಶೇರ್ ಮಾಡಬೇಕಂತ ಅನ್ಕೊಂತಿದ್ದೀನಿ. ಆಲ್ಮೋಸ್ಟ್ ಅಕ್ಟೋಬರ್ 1 ಇಂದ ಯಾವಾಗ್ಲೂ FIS ರಿಟೇಲರ್ ಅಂದ್ರೂ ಲಾಂಗ್ ಪೊಸಿಷನ್ ನ ಮೇಂಟೈನ್ ಮಾಡಿಲ್ಲ. ಮೀನ್ಸ್ ಮಾರ್ಕೆಟ್ ಬೆಳೆಯುತ್ತೆ ಅಂತ ಒಂದು ವ್ಯೂನ FIS ಯಾವಾಗ್ಲೂ ಮೇಂಟೈನ್ ಮಾಡಿಲ್ಲ. ಆದ್ರೆ ರಿಟೇಲರ್ಸ್ ಮಾತ್ರ 16,800 ಪಾಯಿಂಟ್ ಇಂದಾನು ನಿಫ್ಟಿ ಕೆಳಗೆ ಹೋಗಿದೆ ಅಲ್ವಾ, ಆ ಪಾಯಿಂಟ್ ಇಂದಾನು ಈ ಪಾಯಿಂಟ್ ವರ್ಗು 18,000 ಪಾಯಿಂಟ್ ವರ್ಗು ಕಂಪೇರ್ಡ್ ವಿತ್ FIS ಮಾರ್ಕೆಟ್ ಬೆಳೆಯುತ್ತೆ ಅಂತ ಜಾಸ್ತಿ ಬಿಲೀವ್ ಮಾಡಿದ್ದಂತೂ ರಿಟೇಲರ್ಸೇ. ಆದರೆ ಫಸ್ಟ್ ಟೈಮ್ ಫ್ರಮ್ ಆಗಸ್ಟ್ 1 FIS ರಿಟೇಲರ್ಸ್ಗಂದ್ರೂ ಮಾರ್ಕೆಟ್ ಬೆಳೆಯುತ್ತೆ, ಇಲ್ಲಿಂದ ಅಗೈನ್ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ ಒಂದು ಲಾಂಗ್ ಎಕ್ಸ್ಪೋಜರ್ನ ರಿಟೇಲರ್ಸ್ ಬೀಟ್ ಮಾಡ್ತಾ ಬಿಲ್ಡ್ ಮಾಡ್ತಿದ್ದಾರೆ. ನೋಡಬೇಕು ಇದು ಎಲ್ಲಿವರೆಗೂ ತಗೊಂಡೋಗತ್ತೆ. FIS ನೆಗೆಟಿವ್ ಆಗಿದ್ದಾಗ ಮಾರ್ಕೆಟ್ ಫಾಲ್ ಆಗತ್ತೆ ಅನ್ಕೊಂಡಾಗ್ಲೂ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಆದರೆ FIS ಈಗ ರಿಟೇಲರ್ಸ್ನ ಬೀಟ್ ಮಾಡ್ತಾ ಮಾರ್ಕೆಟ್ ಬೆಳೆಯುತ್ತೆ ಅಂತ 18,000 ಅಬೋವ್ ಅನ್ಕೊಂತಿದ್ದಾರೆ. ಮೀನ್ಸ್ ಆ ಪರ್ಸೆಂಟೇಜ್ ಟರ್ಮ್ಸ್ ಪ್ರಕಾರ ರಿಟೇಲರ್ಸ್ಗಂದ್ರೆ FIS ಮಾರ್ಕೆಟ್ನ ಬುಲಿಶ್ ಆಗಿ ನೋಡ್ತಿದ್ದಾರೆ ಪ್ರೆಸೆಂಟ್. ಸೊ ಈ ತರ ಬೋತ್ FIS ಅಂಡ್ ರಿಟೇಲರ್ಸ್ ಒಂದು ಪಾರ್ಟಿಸಿಪೇಷನ್ ಪ್ರೆಸೆಂಟ್ ಲಾಂಗ್ ಸೈಡ್ ಜಾಸ್ತಿ ಇದೆ ಅಲ್ವಾ, ಅದರಿಂದ ಇಷ್ಟೊಂದು ಲಾಂಗ್ ಸೈಡ್ ಡೇಟಾ ಬಿಲ್ಡ್ ಆದಾಗ ಯಾವ್ದಾದ್ರು ಚಿಕ್ಕ ನೆಗೆಟಿವ್ ಅಪ್ಡೇಟ್ ಏನಾದ್ರು ಬರ್ತಿದ್ರೆ ಶಾರ್ಪ್ ಕರೆಕ್ಷನ್ ಮಾರ್ಕೆಟ್ ನಲ್ಲಿ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ಅದರಿಂದ ಇವತ್ತು ನೈಟ್ ಬರುವಂತ ಡೇಟಾ ಫೆಡ್ ಡೇಟಾನಲ್ಲಿ 75 ಬೇಸಿಸ್ ಪಾಯಿಂಟ್ಸ್ ಎಕ್ಸ್ಪೆಕ್ಟೆಡ್. ಬಟ್ ಅವ್ರು ಯಾವ ತರ ಕಮೆಂಟ್ರಿ ಇರತ್ತೆ ಅನ್ನೋದೇ, ಪರ್ಟಿಕ್ಯುಲರ್ಲಿ ಡಿಸೆಂಬರ್ ಮಂತ್ ರಿಲೇಟೆಡ್ ಆಗಿ ಬಡ್ಡಿ ರೇಟ್ಗಳ ಬಗ್ಗೆ ಅಗ್ರೆಸಿವ್ ಆಗಿ ಜಾಸ್ತಿ ಮಾಡ್ತಾರಾ, ಸ್ವಲ್ಪ ಸ್ಲೋ ಆಗಿ ಮಾಡ್ತಾರಾ, ಅಥವಾ 50 ಬೇಸಿಸ್ ಪಾಯಿಂಟ್ಸ್ ಅದಾದ್ಮೇಲೆ 25 ಬೇಸಿಸ್ ಪಾಯಿಂಟ್ಸ್ ಈ ತರ ಹೋಗೋದಕ್ಕೆ ನೋಡ್ತಾರಾ, ಆ ಕಮೆಂಟ್ರಿನ ನಾವು ಸ್ವಲ್ಪ ಹುಷಾರಾಗಿ ಗಮನಿಸಬೇಕು. ಫ್ರೆಂಡ್ಸ್, ಆ ಡೇಟಾ ಬಂದ ತಕ್ಷಣ ನಿಮಗೆ ಟೆಲಿಗ್ರಾಮ್ ನಲ್ಲಿ ಪೋಸ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂತ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಅಂಡ್ ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ನೀವು ಅಪ್ಡೇಟ್ಸ್ ಎಲ್ಲನೂ ಮಾರ್ಕೆಟ್ ಟೈಮಲ್ಲೂ ಪಡೆಯಬಹುದು. ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟು, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಇವತ್ತು ಡಿಜಿಟಲ್ ರೂಪಿನ ಲಾಂಚ್ ಮಾಡಿದ್ದಾರೆ. ಈ ಡಿಜಿಟಲ್ ರೂಪಿ ನೇಮು CBDC, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ. ಇದರಲ್ಲಿ 2 ವರ್ಷನ್ಸ್ ಇದೆ, ಒಂದು ರಿಟೇಲ್ ವರ್ಷನ್, ಇನ್ನೊಂದು ಹೋಲ್ಸೇಲ್ ವರ್ಷನ್. ರಿಟೇಲ್ ವರ್ಷನ್ ಇನ್ನೂ ಲಾಂಚ್ ಆಗಿಲ್ಲ, ಇದು ಅಪ್ಕಮಿಂಗ್ ಡೇಸಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಪ್ರೆಸೆಂಟ್ ಅಂತೂ ಹೋಲ್ಸೇಲ್ ವರ್ಷನ್ನ ಲಾಂಚ್ ಮಾಡಿದ್ದಾರೆ. ಈ ಹೋಲ್ಸೇಲ್ ವರ್ಷನ್ನ ಕೇವಲ ಇಂಟರ್ ಬ್ಯಾಂಕ್ ಟ್ರಾನ್ಸ್ಫರ್ಸ್ ಮಾತ್ರ ಯೂಸ್ ಮಾಡ್ಕೋಬೇಕು. ಮೀನ್ಸ್ ಬ್ಯಾಂಕ್ಸ್ ಮಾತ್ರನೇ ಡಿಜಿಟಲ್ ಕರೆನ್ಸಿ ಹೋಲ್ಸೇಲ್ ವರ್ಷನ್ನ ಯೂಸ್ ಮಾಡ್ತಾರೆ. ನಮಗೆ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ರಿಟೇಲ್ ವರ್ಷನ್ನ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ CBDCನ ಲಾಂಚ್ ಮಾಡ್ತೀವಿ ಅನ್ನೋ ಹತ್ರ RBI ಅವರು ಅಪ್ಡೇಟ್ ಮಾಡ್ತಿದ್ದಾರೆ. UPI ಇಂದ ವಿಶ್ವದಾದ್ಯಂತ ಒಂದು ರೆವಲ್ಯೂಷನ್ ತಗೊಂಡ್ಬಂದಿರುವಂತ ಇಂಡಿಯಾ ಈಗ ಡಿಜಿಟಲ್ ಕರೆನ್ಸಿ ರೂಪದಲ್ಲೂ ಬೇರೆ ಕಂಟ್ರೀಸ್ ಸೆಂಟ್ರಲ್ ಬ್ಯಾಂಕ್ಸ್ ಯಾರೂ ಇಲ್ಲಿವರೆಗೂ ಈ ತರ ಸ್ಟೆಪ್ಸ್ ತಗೊಂಡಿಲ್ಲ. FY23 ಬಡ್ಜೆಟ್ನಲ್ಲೂ ನಿರ್ಮಲಾ ಸೀತಾರಾಮನ್ ಅವರು ಈ ಫೈನಾನ್ಷಿಯಲ್ ಇಯರ್ ನಲ್ಲಿ ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್ ಆಗಿ ಡಿಸಿಷನ್ ನಲ್ಲಿ ನಾವು RBI ಅವರು ರೆಗ್ಯುಲೇಟ್ ಮಾಡೋ ಒಂದು ಡಿಜಿಟಲ್ ಕರೆನ್ಸಿನ ಲಾಂಚ್ ಮಾಡ್ತೀವಿ ಅನ್ನೋ ತರ ಅಪ್ಡೇಟ್ ಮಾಡಿದ್ರಲ್ವಾ. ಅದರಿಂದ ಈಗ RBI ಅವರು ಲಾಂಚ್ ಮಾಡ್ತಿರೋದು, ಆದ್ರೆ ಈಗ ಬರ್ತಿರೋದು ಹೋಲ್ಸೇಲ್ ವರ್ಷನ್. ಇದು ಕೇವಲ ಬ್ಯಾಂಕ್ಸ್ ಮಾತ್ರನೇ. ಅಂಡ್ ರಿಟೇಲ್ ವರ್ಷನ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಅನ್ನೋ ತರ RBI ಅವರಿಂದ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಸೊ ಕ್ರಿಪ್ಟೋ ಕರೆನ್ಸಿ ಫೀಚರ್ಸ್ ನ ಸೇರ್ಕೊಂಡು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಮಾಡುವಂತ ಒಂದು ಡಿಜಿಟಲ್ ಕರೆನ್ಸಿ ಇಂಡಿಯನ್ ಕರೆನ್ಸಿ ಪಬ್ಲಿಕ್ ಒಳಗೆ ತಗೊಂಡ್ಬರ್ತೀವಿ ಅನ್ನೋ ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್, ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ಇಮಿಡಿಯೇಟ್ಲಿ ಅಂತೂ ನಿಫ್ಟಿ ಟಾಪ್ ಸೈಡು 18,180, ಅದರ ಅಬೋವ್ 18,240 ಅಂಡ್ ಡೌನ್ ಸೈಡು 18,020. ಅಂಡ್ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಡೌನ್ ಸೈಡು 40,960 ಅಂಡ್ ಟಾಪ್ ಸೈಡು 41,620. ಆಸ್ ಆಫ್ ನೌ ನಾಳೆ ನಮಗೆ ಇವೆಂಟ್ ಇದೆ ಅಲ್ವಾ, ಅದರಿಂದ ಹೆಡ್ಜಿಂಗ್ ರಿಲೇಟೆಡ್ ಆಗಿ ಆಪ್ಷನ್ ಚೈನ್ ನಲ್ಲಿ ಡೇಟಾ ಬಿಲ್ಡ್ ಆಗಿರಬಹುದು. ಅಲ್ಲಿ ಕಾಣಿಸ್ತಾ ಇರುವಂತ ಡೇಟಾ ಅಂತೂ 18,000 ಹತ್ರ ಪುಟ್ ಕಾಂಟ್ರಾಕ್ಟ್ಸ್ ಜಾಸ್ತಿ ಬಿಲ್ಡ್ ಆಗ್ತಿದೆ, 18,500 ಹತ್ರ ಕಾಲ್ ಕಾಂಟ್ರಾಕ್ಟ್ಸ್ ಬಿಲ್ಡ್ ಆಗ್ತಿದೆ. 18,000 to 18,500 ಇನ್ ಬಿಟ್ವೀನ್ ರೇಂಜ್ ನಲ್ಲಿ ಮಾರ್ಕೆಟ್ ಇರುತ್ತೆ ಅನ್ನೋ ತರ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಆದ್ರೆ ನಾನು ಪರ್ಸನಲ್ ಆಗಿ ತಗೊಂಡಿರೋಂಥ ರೇಂಜ್ ಅಂತೂ ಡೌನ್ ಸೈಡು 17,800, ಟಾಪ್ ಸೈಡು 18,500. ಈ 700 ಪಾಯಿಂಟ್ ರೇಂಜ್ ನಲ್ಲಿ ಮಾರ್ಕೆಟ್ ಇರುತ್ತೆ ಅನ್ನೋ ತರ ಬಿಲೀವ್ ಮಾಡ್ತಿದ್ದೀನಿ. ನಾಳೆ ನಮಗೆ ಫೆಡ್ ಮೀಟಿಂಗ್ ಇವೆಂಟ್ ಇರೋ ಕಾರಣವಾಗಿ ಅದು ಕಂಪ್ಲೀಟ್ ಆದ್ಮೇಲೆ ನಮಗೆ ಆಪ್ಷನ್ ಚೈನ್ ನಲ್ಲಿ ಕಾಣಿಸ್ತಾ ಇರೋ ಡೇಟಾಗೆ ಸ್ವಲ್ಪ ಇನ್ನೂ ವ್ಯಾಲ್ಯೂ ಕೊಡಬಹುದು.
ಬಟ್ ಎನಿವೇ ನವಂಬರ್ 10th US CPI ಇನ್ಫ್ಲೇಷನ್ ಡೇಟಾನ ಇರುತ್ತೆ ಅನ್ನೋ ವಿಷಯನೂ ಆಪ್ಷನ್ ಟ್ರೇಡರ್ಸು ಪೊಸಿಷನ್ಸ್ನ ಕ್ಯಾರಿ ಮಾಡೋವಾಗ ಈ ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.